ಪ್ರಧಾನಿ ಮೋದಿ ಅಸ್ಸಾಂ ಪ್ರವಾಸದಲ್ಲಿದ್ದಾರೆ. ಅಲ್ಲಿ ಕಾಂಗ್ರೆಸ್ ವಿರುದ್ಧ ಮೋದಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಇಡೀ ದೇಶದಲ್ಲಿ ಏನಾಗ್ತಾ ಇದೆ, ಕಾಂಗ್ರೆಸ್ ಸರ್ಕಾರ ಅಥವಾ ಸರ್ಕಾರ ಅನ್ನೋದಕ್ಕಿಂತ ಆ ಪಕ್ಷ ಏನಿದೆ, ಕಾಂಗ್ರೆಸ್ ಸರ್ಕಾರ ಯಾವ್ಯಾವ ರಾಜ್ಯದಲ್ಲಿದೆಯೋ ಅಲ್ಲಿ ಕೂಡ ವಿಶ್ವಾಸ ಕಳೆದುಕೊಳ್ತಾ ಇದೆ. ಅದರ ಜೊತೆಗೆ ಇಡೀ ದೇಶದಾದ್ಯಂತ ಕಾಂಗ್ರೆಸ್ ವಿಶ್ವಾಸವನ್ನು ಕಳೆದುಕೊಳ್ತಾ ಇದೆ ಅಂತ ಹೇಳಿ ಪ್ರಧಾನಿ ಮೋದಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಮುಂಬೈನಲ್ಲಿ ಕಾಂಗ್ರೆಸ್ 4-5 ಸ್ಥಾನ ಮಾತ್ರ ಗಳಿಸಿದೆ. ಕಾಂಗ್ರೆಸ್ನಿಂದ ದೇಶದಲ್ಲಿ ನಕಾರಾತ್ಮಕ ರಾಜಕೀಯ ನಡೀತಾ ಇದೆ. ಕಾಂಗ್ರೆಸ್ ಪಕ್ಷವನ್ನು ಭಾರತ ನಿರಂತರವಾಗಿ ತಿರಸ್ಕರಿಸ್ತಾ ಇದೆ. ಅಸ್ಸಾಂ ಅಭಿವೃದ್ಧಿ ಕಾಂಗ್ರೆಸ್ನಿಂದ ಸಾಧ್ಯ ಆಗೋದೇ ಇಲ್ಲ. ಪ್ರಧಾನಿ ಮೋದಿಯ ಮಾತುಗಳು ಇವೆಲ್ಲವೂ ಕೂಡ. ಅಸ್ಸಾಂನಲ್ಲಿ ಪ್ರಧಾನಿ ಮೋದಿ ಈ ರೀತಿಯಾಗಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಅಸ್ಸಾಂನ ಪ್ರವಾಸದಲ್ಲಿ ಪ್ರಧಾನಿ ಮೋದಿ ಇದ್ದಾರೆ. ಅಲ್ಲಿ ಮಾತನಾಡ್ತಾ ಹೇಳ್ತಾ ಇದ್ದಾರೆ, ನೋಡಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ತನ್ನ ವಿಶ್ವಾಸವನ್ನು ಕಳೆದುಕೊಳ್ತಾ ಇದೆ. ಸ್ವತಂತ್ರ ಬಂದಾಗಿನಿಂದ ಕೂಡ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ, ದೇಶಕ್ಕಾಗಿ ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದೆ? ಏನೂ ಮಾಡಿಲ್ಲ ಸರಿಯಾದ ರೀತಿಯಲ್ಲಿ. ಮುಂಬೈನ ಕಾಂಗ್ರೆಸ್ ಏನಾಗಿದೆ, 4-5 ಸ್ಥಾನಗಳನ್ನು ಮಾತ್ರ ಪಡೆದುಕೊಳ್ತು. ನಮ್ಮ BJPನೇ ಜಾಸ್ತಿ ಸ್ಥಾನಗಳನ್ನು ಪಡೆದುಕೊಳ್ತು. ಮಹಾರಾಷ್ಟ್ರದ ಲೋಕಲ್ ಬಾಡಿ ಎಲೆಕ್ಷನ್ನಲ್ಲಿ ಏನಾಯಿತು, ಅಲ್ಲಿ ಕಾಂಗ್ರೆಸ್ ಯಾವುದೇ ರೀತಿಯಾಗಿ ಜಾಸ್ತಿ ಸ್ಥಾನಗಳನ್ನು ಗೆಲ್ಲೋಕ್ಕಾಗಲಿಲ್ಲ. BJPನೇ ಜಾಸ್ತಿ ಗೆದ್ದಿದ್ದು ಅಲ್ಲಿ. ಹೀಗಾಗಿ ಕಾಂಗ್ರೆಸ್ನಿಂದ ನೀವು ಅಸ್ಸಾಂನ ಅಭಿವೃದ್ಧಿಯನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ, ನಿರೀಕ್ಷೆ ಮಾಡೋಕ್ಕೆ ಹೋಗಬೇಡಿ, ಅವ್ರ ಕೈಯಿಂದ ಅದು ಆಗೋದೇ ಇಲ್ಲ ಅಂತ ಪ್ರಧಾನಿ ಮೋದಿ ಕಾಂಗ್ರೆಸ್ ವಿರುದ್ಧ ಗುಡುಕ್ತಾ ಇದ್ದಾರೆ. ದೇಶದಲ್ಲಿ ಕಾಂಗ್ರೆಸ್ ವಿಶ್ವಾಸವನ್ನು ಕಳೆದುಕೊಳ್ತಾ ಇದೆ. ಇನ್ನು ರಾಜ್ಯಗಳಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆಯೋ ಅಲ್ಲಿ ಕೂಡ ವಿಶ್ವಾಸವನ್ನು ಕಳೆದುಕೊಳ್ತಾ ಇದೆ. ಕಾಂಗ್ರೆಸ್ನಿಂದ ನಾವು ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕೆಲಸಗಳನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗೋದಿಲ್ಲ. ಮುಂಬೈನಲ್ಲಿ ಕಾಂಗ್ರೆಸ್ ಕೇವಲ 4-5 ಸ್ಥಾನಗಳನ್ನು ಗೆದ್ದಿದೆ ಅಷ್ಟೇ, ಗೆಲ್ಲೋಕ್ಕೆ ಸಾಧ್ಯ ಆಗಿರೋದು. ಯಾಕಂದರೆ ಅದನ್ನು ನೋಡಿದರೆ ಗೊತ್ತಾಗುತ್ತೆ ಜನ ಯಾವ ರೀತಿಯಾಗಿ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಮೇಲೆ ಅಂತ. ಈ ಕಾಂಗ್ರೆಸ್ನಿಂದ ದೇಶದಲ್ಲಿ ನಕಾರಾತ್ಮಕ ನೆಗೆಟಿವ್ ಆದಂಥ ಒಂದು ರಾಜಕಾರಣ ನಡೀತಾ ಇದೆ. ಏನೂ ಕೂಡ ಒಳ್ಳೇದು ಬಯಸೋಕ್ಕಾಗಲ್ಲ, ಅಭಿವೃದ್ಧಿ ಕೆಲಸಗಳನ್ನು ಬಯಸೋಕ್ಕಾಗಲ್ಲ. ನಾವು ಕಾಂಗ್ರೆಸ್ನಿಂದ ನಿರಂತರವಾಗಿ ತಿರಸ್ಕಾರಕ್ಕೆ ಒಳಗಾಗ್ತಾ ಇದೆ ಕಾಂಗ್ರೆಸ್ ಪಕ್ಷ. ಇಡೀ ದೇಶದ ಜನರು ಕಾಂಗ್ರೆಸ್ಸನ್ನು ಬೇಡ ಅಂತ ಇದ್ದಾರೆ, ತಿರಸ್ಕರಿಸ್ತಾ ಇದ್ದಾರೆ. ಅದು ನಮಗೆ ಗೊತ್ತಾಗ್ತಾ ಇದೆ. ಎಲ್ಲಿ? ಎಲೆಕ್ಷನ್ಗಳಲ್ಲಿ ಒಂದೊಂದೇ ರಾಜ್ಯವನ್ನು ಕಳೆದುಕೊಳ್ತಾ ಬರ್ತಾ ಇದೆ ಕಾಂಗ್ರೆಸ್. ಈ ರೀತಿಯಾಗಿ ಅಸ್ಸಾಂನಲ್ಲಿ ಕುಡುಕಿದ್ದಾರೆ ಪ್ರಧಾನಿ ಮೋದಿ. ಮುಂಬರುವಂತಹ ದಿನಗಳಲ್ಲಿ ಎಲ್ಲಿ ಸ್ಥಾನವನ್ನು ಉಳಿಸ್ಕೊಂಡಿದೆಯಲ್ಲ ಅಲ್ಲೂ ಕೂಡ ಕಳೆದುಕೊಂಡು ಬಿಡುತ್ತೆ. ಪ್ರಧಾನಿ ಮೋದಿ ಕಾಂಗ್ರೆಸ್ ವಿರುದ್ಧ ಈ ರೀತಿಯಾಗಿ ವಾಗ್ದಾಳಿಯನ್ನು ನಡೆಸಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.